ಕಹಿ ಸತ್ಯಗಳು ಅನ್ನೋದಿತ್ತು ಅಂತಂದರೆ, ನಾವು ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ತುಂಬ ನಮಗೆ ಎಷ್ಟು ಆತ್ಮೀಯರು ಅಂತ ಹೇಳ್ತಾರೋ ಅಷ್ಟು ಆತ್ಮೀಯರು ಕೂಡ ನಮ್ಮ ಹತ್ರ ದೂರ ಆದಂಥ ಸಂದರ್ಭನ ನಾವು ನೋಡಿದ್ದೀವಿ. ಅದೇ ಥರ ನಾವು ಸಕ್ಸಸ್ ಆದಾಗ ಅದೇ ದೂರ ಆದಂಥವ್ರು ಮತ್ತೆ ಒಂದಾದಂಥದ್ದನ್ನ ನೋಡಿದ್ದೀವಿ. ಇದು ಒಂದು ಸರಿ ಆದರೆ ಓಕೆ, ಎರಡನೇ ಸರಿನೂ ಇದೇ ಥರ ರಿಪೀಟು, ಮೂರನೇ ಸರಿನೂ ಇದೇ ಥರ ರಿಪೀಟು. ಅಂದರೆ ಪ್ರತಿ ಸರಿ ನಾನು ಫೇಲ್ಯೂರ್ ಆದಾಗ ನನ್ನನ್ನು ನೋಡುವಂಥ ದೃಷ್ಟಿಕೋನ ಬೇರೆ, ಅದೇ ಸಕ್ಸಸ್ ಆದಾಗ ನನ್ನನ್ನು ನೋಡುವಂಥ ದೃಷ್ಟಿಕೋನ ಬೇರೆ. ಸೊ ಈ ದೃಷ್ಟಿಕೋನಗಳೆಲ್ಲ ನನಗೆ ನಾನು ಫೇಸ್ ಮಾಡೋದಂಥ ಆ ಕಷ್ಟದ ದಿನಗಳಲ್ಲಿ ಅಥವಾ ಸಕ್ಸಸ್ ದಿನಗಳಲ್ಲಿ ಎರಡು ಟೈಮು ನನಗೆ ಬೇಜಾರು ತಂದುಕೊಂಡಿದೆ. World's best strategist. King of deal closure. Highest paid consultant. Smart entrepreneur. International speaker. Unique author. ಕೆಲವೊಂದು ಕಂಪನಿಗಳು ಲಾಸಲ್ಲಿ ಹೋಗ್ತಾ ಇರ್ತಾರೆ, ಬಟ್ ಸ್ಟ್ರಾಟಜಿಸ್ಟ್ ಬೇಡ ಅಂತಾರೆ. ಬೇಕಾದರೆ ಕಂಪನಿ ಮುಳುಗೋದ್ರೂ ಅಡ್ಡಿಲ್ಲ, ನಾವು ಸ್ಟ್ರಾಟಜಿ ಮಾಡಲ್ಲ, ನಾವು ನಮ್ಮದೇ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಥವರಿಗೆ ನಿಮ್ಮ ಲಾಸ್ಟ್ ಸಜೆಷನ್ ಏನು, ಅಥವಾ ಒಂದು ಪಾಸಿಟಿವ್ ಸ್ಟೆಪ್ ಏನು? ವಿಚಾರ ಏನಪ್ಪ ಅಂತಂದರೆ, ಕೆಲವರು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನ ನಾವು ಏನು ಹೇಳ್ತು ಅಂತಂದ್ರೆ ಅವ್ರು ಚೇಂಜ್ ಆಗೋ ಸ್ಥಿತಿನಲ್ಲಿರಲ್ಲ. ಅವ್ರ ಪ್ರಕಾರ ಏನಪ್ಪ ಅಂತ ಹೇಳ್ತು ಅಂದರೆ, ನಮ್ಮ ಕೈಲೇ ಆಗಲ್ಲ ಅಂತ ಹೇಳಿದ್ಮೇಲೆ ಇನ್ನೊಬ್ಬ ಯಾರೋ ಬಂದುಬಿಟ್ಟು ಅವ್ನು ಹೆಂಗೆ ಚೇಂಜ್ ಮಾಡೋಕ್ಕೆ ಸಾಧ್ಯ, ಅದು ಅಲ್ಲದೆ ಆ ಇಂಡಸ್ಟ್ರಿನೇ ಗೊತ್ತಿಲ್ಲದೆ ಇರೋನು ಹೆಂಗೆ ಚೇಂಜ್ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಒಂದು ಸ್ಕ್ರಿಪ್ಟ್ ಆಲ್ರೆಡಿ ರಿಟರ್ನ್ ಆಗಿರೋದ್ರಿಂದ ಅವರು ನಾವು ಎಷ್ಟು ಹೇಳಿದ್ರೂ ಕೂಡ ಕೇಳುವಂಥ ಸಜೆಷನ್ಲಿ ಇರಲ್ಲ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ಸ್ಟ್ರಾಟಜಿ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಸ್ಟ್ರಾಟಜಿ ಅಂತಂದರೆ ನಾನೇ ಬಂದು ಹೇಳ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವರೇ ಅವ್ರ ಕಂಪ್ನಿನ ಬದಲು ಮಾಡ್ಕೊಂಡು ಹೋಗಲಿ. ದೇ ವಿಲ್ ಓನ್ಲಿ ಯೂಸ್ ದೇರ್ ಓನ್ ಸ್ಟ್ರಾಟಜಿ ಟು ಗ್ರೋ ದೇರ್ ಕಂಪ್ನಿ. ನನ್ನನ್ನು ಅವ್ರು ಕರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಇಷ್ಟೇನೆ, ಅಂಥ ಮುಳುಗು ಸ್ಥಿತಿನಲ್ಲಿರುವಂಥ ಸಂದರ್ಭದಲ್ಲಿ, ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವರು ಈಗಿನ ಟ್ರೆಂಡ್ ಹೇಗಿದೆ, ನಾವು ಮಾಡ್ತಿರುವಂಥ ಬಿಸ್ನೆಸ್ನ ಈಗ ನಾವು ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡ್ತಿದ್ದೀವ, ಅಥವಾ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ನಾವು ತರ್ತಾ ಇದ್ದೀವ, ಅಥವಾ ಅಡ್ವಾನ್ಸ್ಮೆಂಟ್ ತರ್ತಾ ಇದ್ದೀವ. ನಮ್ಮ ಹತ್ರ ನಮ್ಮ ಸರ್ವೀಸು ಮುಂಚೆ ಕೊಡ್ತಿದ್ದಂಗೆ ಕೊಡ್ತಾ ಇದ್ದೀವ, ಅಂದರೆ ಟ್ರೆಡಿಷನಲ್ ವೇನಲ್ಲಿ ಕೊಡ್ತಾ ಇದ್ದೀವ, ಅಥವಾ ಅಡ್ವಾನ್ಸ್ಮೆಂಟಲ್ಲಿ ಕೊಡ್ತಿದ್ದೀವ, ನಮ್ಮ ಕಾಂಪಿಟೇಟರ್ ಎಲ್ಲರಿಗಿನ್ನೂ ಬೆಟರ್ಮೆಂಟಲ್ಲಿ ಕೊಡ್ತಾ ಇದ್ದೀವ ನಾವು. ಸೊ ಅವರೇ ಅವಲೋಕನ ಮಾಡ್ಕೊಳ್ತು ಅಂದರೆ, ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡ್ತು ಅಂದರೆ 100% ಅವ್ರಿಗೆ ಏನಾಗುತ್ತೆ ಅಂದರೆ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಆಯಿತಾ? ದಟ್ ಈಸ್ ಎ ಸ್ಟ್ರಾಟಜಿ. ಆ ಸ್ಟ್ರಾಟಜಿನ ಅವ್ರು ಮಾಡ್ಕೊಂಡು ಹೋಯ್ತು ಅಂದರೆ ಸಾಕು. ಅವರೇನು ನನ್ನನ್ನು ಕರೆದು ನನ್ನ ಕನ್ಸಲ್ಟೇಷನ್ ಮಾಡಿ ನನಗೆ ಪೇ ಮಾಡಿ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವರೇನೇ ಆ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಪ್ರಾಪರಾಗಿ ಅವ್ರು ಗ್ರೋ ಆಯಿತು ಅಂತಂದರೆ ದಟ್ಸ್ ಮೋರ್ ದೆನ್. ನನ್ನ ಅಥವಾ ನನ್ನ ಸಜೆಷನ್ ಏನಪ್ಪ ಅನ್ನೋದಿತ್ತು ಅಂತಂದರೆ, ದಯವಿಟ್ಟು ನಿಮ್ಮ ಈಗೋನ ಬಿಟ್ಟು ನಿಮ್ಗೆ ಏನಾದರೂ ಇನ್ಪುಟ್ಸ್ ಬೇಕು ಅಂತಂದ್ರೆ ತಗೊಂಡು ಗ್ರೋ ಆಗೋದನ್ನ ಕಲ್ತ್ಕೊಳ್ಳಿ. ಯಾಕೆಂದರೆ ನಾನು ಬ್ಯಾಂಕ್ರಪ್ಸಿ ಆಗಿದ್ದಾಗ ನನಗೆ ಯಾರನ್ನೂ ಕೂಡ ಈ ಥರ ಅಡ್ವೈಸ್ ಕೊಡ್ಲಿಕ್ಕೆ ಬರಲಿಲ್ಲ. ಈವನ್ ನಾನು ಯಾಕೆ ಡ್ಯಾನ್ ಲಾಕ್ನ ಗುರು ಅಂತ ಹೇಳ್ತೀನಿ ಅಂದರೆ, ಅನ್ಫಾರ್ಚುನೇಟ್ಲಿ ಅವರು ಯಾವ ವಿಡಿಯೋ ಹಾಕ್ತಿದ್ರು ಅದು ನಾನು ಕೋಇನ್ಸಿಡೆಂಟ್ಲಿ ಅದು ನನಗೆ ಮ್ಯಾಚ್ ಆಯ್ತಾ ಇತ್ತು. ಅವರು ಏನೋ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ರು, ಆ ವಿಡಿಯೋನ ನಾನು ಸ್ಕ್ರಾಲ್ ಮಾಡ್ತಿದ್ದಂಗೆ ಅದು ನನಗೆ ಮ್ಯಾಚ್ ಆಗೋ ಹಾಗೆ ಬರ್ತಾಯಿತ್ತು. ಸೊ ಯಾವಾಗ ನನಗೆ ಮ್ಯಾಚ್ ಆಗೋಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಕೀಬೋರ್ಡ್ ನೋಡ್ಕೊಂಡು ಹೋಗ್ತಾಯಿದ್ದೆ. ನೋಡ್ಕೊಂಡು ನಾನು ಕಲ್ತ್ಕೊಂಡು ಬಂದೆ. ಅದಾದಮೇಲೂ ಕೂಡ 2 ಸಾರಿ ಬ್ಯಾಂಕ್ರಪ್ಸಿ ಆದೆ ನಾನು ಕೇಳ್ಕೊಂಡು. ಅಂದರೆ ಅವ್ರ ಗೈಡೆನ್ಸ್ ಎಲ್ಲ ಕೇಳಿಕೊಂಡು ಎಷ್ಟೊಂದು ಪಾಡ್ಕಾಸ್ಟ್ನೆಲ್ಲ ಕೇಳಿದ್ರು ಕೂಡ ಬ್ಯಾಂಕ್ರಪ್ಸಿ ಆದೆ. ಅದರಿಂದ ಆ ಎಕ್ಸ್ಪೀರಿಯೆನ್ಸು, ಆ ಲಾಸು, ಇದನ್ನೆಲ್ಲ ಬೇರ್ ಮಾಡಿರೋದ್ರಿಂದ ನಾವು ಕೊಡುವಂಥ ಸ್ಟ್ರಾಟಜಿ ನೀವು ಥಿಂಕ್ ಮಾಡೋದಕ್ಕಿಂತ ಒಂದು ಬೇರೆ ಲೆವೆಲಲ್ಲಿರುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಯುವರ್ ಕಂಪ್ನಿ. ನಿಮ್ಮ ಕಂಪ್ನಿ ಬಗ್ಗೆ ನಾನು ಮಾತಾಡಲ್ಲ. ಆ ಕಂಪ್ನಿನ ನಾನೇನೋ ಬೇರೆ ಕಡೆ ತೊಗೊಂಡೋಗ್ತೀನಿ ಅನ್ನುವಂಥದ್ದಲ್ಲ. ಆ ಕಂಪ್ನಿಯ ಪ್ರೋಸೆಸ್ನ ನಾನು ಹೇಗೆ ತೊಗೊಂಡೋಗ್ಬೋದು ಅಂತ ಹೇಳ್ಕೊಡುವಂಥದ್ದಾಗ್ಬೋದು. ಆ ಕಂಪ್ನಿ ಪ್ರೋಸೆಸ್ ಯಾವ ಥರ ಹೋಗುತ್ತೆ ಅನ್ನುವಂಥದ್ದು ಹೇಳ್ಕೊಡುವಂಥ ಒಂದು ಅಡ್ವಾನ್ಸ್ಮೆಂಟ್ನ ನಾನು ಕೊಡ್ತೀನಿ ಅಷ್ಟೇ. ಬಿಟ್ಟರೆ ಇನ್ನೇನೂ ಇಲ್ಲ. ನೀವೇನೇ ನಿಮ್ಮ ಕಂಪ್ನಿನ ನಾವು ತೊಗೊಂಡೋಗ್ಬೇಕು ಅಂತಂದರೆ ಯು ಕ್ಯಾನ್ ಆಲ್ಸೋ. ಈಗ ಹೋಗ್ಬಿಟ್ಟು ನನಗೆ ಬೇಕಪ್ಪ ಒಂದು ಸೊಲ್ಯೂಷನ್ ಅನ್ನೋದಿತ್ತು ಅಂದರೆ ಬಂತು ಅಂದರೆ ನಾವು ವಿ ಕ್ಯಾನ್ ಗಿವ್ ಸಜೆಷನ್. ಅನಲೈಸ್ ಮಾಡೋವಿ ಅದನ್ನು ಹೇಗೆ ಸಜೆಷನ್ ಕೊಡ್ಬೋದು ಅದನ್ನು ಕೊಡ್ತಾ ಹೋಗ್ಬೋದು. ನಿಮ್ಮ ಸಕ್ಸಸ್ ಜರ್ನಿ ನೀವು ನಮ್ಮ ಪ್ರೇಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ. ಆದರೆ ಅದರಲ್ಲೇ ಕೆಲವೊಂದು ಕೈ ಸತ್ಯಗಳಿರ್ಬೋದು, ಕಷ್ಟಗಳಿರ್ಬೋದು, ಸಣ್ಣದು ಒಂದು ಸಜೆಷನ್ ಹಾಗೆ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಪ್ರೇಕ್ಷಕರಿಗೆ ಹೇಳ್ಕೊಂಡ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲನೂ ಹೇಳ್ತಾ ಇರ್ತೀನಿ. ಸೊ ಅದೇ ಥರ ಕಹಿ ಸತ್ಯಗಳು ಅನ್ನೋದಿತ್ತು ಅಂತಂದರೆ, ನಾವು ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ತುಂಬ ನಮಗೆ ಎಷ್ಟು ಆತ್ಮೀಯರು ಅಂತ ಹೇಳ್ತಾರೋ ಅಷ್ಟು ಆತ್ಮೀಯರು ಕೂಡ ನಮ್ಮ ಹತ್ರ ದೂರ ಆದಂಥ ಸಂದರ್ಭನ ನಾವು ನೋಡಿದ್ದೀವಿ. ಅದೇ ಥರ ನಾವು ಸಕ್ಸಸ್ ಆದಾಗ ಅದೇ ದೂರ ಆದಂಥವ್ರು ಮತ್ತೆ ಒಂದಾದಂಥದ್ದನ್ನ ನೋಡಿದ್ದೀವಿ. ಇದು ಒಂದು ಸರಿ ಆದರೆ ಓಕೆ, ಎರಡನೇ ಸರಿನೂ ಇದೇ ಥರ ರಿಪೀಟು, ಮೂರನೇ ಸರಿನೂ ಇದೇ ಥರ ರಿಪೀಟು.
ಅಂದರೆ ಪ್ರತಿ ಸರಿ ನಾನು ಫೇಲ್ಯೂರ್ ಆದಾಗ ನನ್ನನ್ನು ನೋಡುವಂಥ ದೃಷ್ಟಿಕೋನ ಬೇರೆ, ಅದೇ ಸಕ್ಸಸ್ ಆದಾಗ ನನ್ನನ್ನು ನೋಡುವಂಥ ದೃಷ್ಟಿಕೋನ ಬೇರೆ. ಸೊ ಈ ದೃಷ್ಟಿಕೋನಗಳೆಲ್ಲ ನನಗೆ ನಾನು ಫೇಸ್ ಮಾಡೋದಂಥ ಆ ಕಷ್ಟದ ದಿನಗಳಲ್ಲಿ ಅಥವಾ ಸಕ್ಸಸ್ ದಿನಗಳಲ್ಲಿ 2 ಟೈಮು ನನಗೆ ಬೇಜಾರು ತಂದುಕೊಟ್ಟಿದೆ. ಅಂದರೆ ನಾನು ಕಷ್ಟದಲ್ಲಿದ್ದಾಗ ಈ ಥರ ಮಾಡ್ತಾರೆ, ಸುಖದಲ್ಲಿದ್ದಾಗ ಈ ಥರ ಮಾಡ್ತಾರೆ. ಅಂದರೆ ಬೇರೆ ಪರ್ಸ್ಪೆಕ್ಟಿವಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಒಂಥರ ಏನಪ್ಪ ಜನ ಇಷ್ಟೊಂದು ಇದಾಗಿ ನೋಡ್ತಾರಲ್ಲ ಅಂತ ಅನ್ನಿಸ್ತಾನೂ ಇತ್ತು ಕೂಡ. ಬಟ್ ವೆನ್ ಐ ಬಿಕಮ್ ಎ 4th time ಬ್ಯಾಂಕ್ರಪ್ಸಿ, ಈ ಸರಿ ನಾನು ಅಂದ್ಕೊಂಡಿದ್ದೇನಪ್ಪ ಅಂದರೆ ಇಲ್ಲ, ಜನ ಇರೋದೇ ಹಾಗೆ, ಜನ ನೋಡೋದೇನೇ ನೀನು ಚೆನ್ನಾಗಿದ್ದಾಗ ಮಾತ್ರ ಅವ್ರು ನೋಡ್ತಾರೆ. ಈಗ ಕನ್ನಡಿನ ನಾವು ಯಾವಾಗ ನೋಡ್ತೀವಿ, ನಮ್ಮ ಮುಖ ಕ್ಲಿಯರಾಗಿ ಕಾಣಿಸ್ಬೇಕಾದ್ರೆ ನೋಡ್ತೀವಿ, ಒಡೆದೋಗಿರೋ ಕನ್ನಡಿಲಿ ನಮ್ಮ ಮುಖ ನೋಡ್ಕೊಳ್ತೀವಿ. ಸೊ ಅದೇ ಥರ ಜನ, ಪ್ರಪಂಚ ಇರೋದೇ ಹಾಗೆ. ಸೊ ನಾವು ಕನ್ನಡಿನ ಚೇಂಜ್ ಮಾಡಬೇಕು ಹೊರತು ಅವ್ನು ನೋಡೋ ದೃಷ್ಟಿಕೋನನ ಚೇಂಜ್ ಮಾಡ್ಕೊ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಆ ಥರದ್ದು ಕಹಿ ಘಟನೆಗಳನ್ನೆಲ್ಲನೂ ನನ್ನ ಲೈಫಲ್ಲಿ ನೋಡಿದ್ದೀನಿ. ಅಷ್ಟೇ ಅಲ್ಲದೇನೆ ನೀವು ಯಾವಾಗ ಫೇಲ್ಯೂರ್ ಅಂತ ಇರ್ತೀರೋ ಅಥವಾ ಯಾವಾಗ ಕಷ್ಟದ ಟೈಮಲ್ಲಿ ಇರ್ತೀರೋ, ಆ ಟೈಮಲ್ಲಿ ನಿಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇತ್ತು ಅಂದರೂ ನೀವು ಮೇಲ್ಗಡೆಗೆ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯಾರೂ ಕೂಡ ನಿಮ್ಗೆ ಅಪರ್ಚುನಿಟಿ ಕೊಡಲ್ಲ, ಮತ್ತು ಯಾರೂ ಕೂಡ ನಿಮ್ಮನ್ನು ಗಮನಿಸೋಕ್ಕೂ ಹೋಗಲ್ಲ. ಅಂದರೆ ನಿಮ್ಮನ್ನು ತೀರಾ ಕಡೆಗಣಿಸೋಕ್ಕೆ ಅಂತ ಶುರು ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ನಾನು ಯಂಗ್ ಜನ್ರೇಷನ್ಗೆ ಒಂದು ಅಡ್ವೈಸ್ ಕೊಡಬೇಕು ಅಂತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಪುಟ್ಸ್. ಈ ಕ್ವಶನ್ ಕೇಳಿದ್ದಕ್ಕೆ ನೆಕ್ಸ್ಟ್ ಜನ್ರೇಷನ್ಗೆ ನಾನು ಒಂದು ಅಡ್ವೈಸ್ ಕೊಡಬೇಕು. ಅಡ್ವೈಸ್ ಅನ್ನೋದಕ್ಕಿಂತ ಸಜೆಷನ್ ಅಂತ ಹೇಳ್ತೀನಿ. ಅದನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ಸೆಟ್ನ ರೆಡಿ ಮಾಡ್ಕೊಳ್ಳಿ. ಪ್ರಪಂಚ ಇರೋದೇನೆ ಈ ಥರ, ಇಟ್ ವಿಲ್ ನೆವರ್ ಚೇಂಜ್. ನೀವು ಚೆನ್ನಾಗಿದ್ದರೆ ಪ್ರಪಂಚ ನಿಜವಾಗ್ಲೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿಲ್ಲ ಅಂದರೆ ಪ್ರಪಂಚ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ಇಲ್ಲಿ ಪ್ರಪಂಚ ಯಾವತ್ತೂ ವ್ಯತ್ಯಾಸ ಆಗಲ್ಲ, ನೀವು ವ್ಯತ್ಯಾಸ ಆಗಬೇಕು. ನೀವು ಇದ್ದಾಗ ನೀವು ಅವ್ರ ಜೊತೆ ಇದ್ದೀರಾ, ಚೆನ್ನಾಗಿಲ್ಲದೆ ಇದ್ದಾಗ ಅವ್ರ ಜೊತೆ ಇದ್ದೀರಾ. ಚೆನ್ನಾಗಿಲ್ಲದೆ ಇದ್ದಾಗ ಅವ್ರ ಜೊತೆ ಇತ್ತು ಅಂತಂದರೆ ಅವ್ರು ಅದೇ ಥರ ಕೇಳ್ತಾರೆ ಅನ್ನೋದಕ್ಕೆ ಮೈಂಡ್ ಸೆಟ್ ಮಾಡ್ಕೊಬೇಡಿ. ಚೆನ್ನಾಗಿದ್ದಾಗ ಅವ್ರ ಜೊತೆ ಇರ್ತೀರಾ ಅನ್ನೋದಕ್ಕೆ ಅವರು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ, ಅದಕ್ಕೂ ಮೈಂಡ್ ಸೆಟ್ ಮಾಡ್ಕೊಡಿ. ಚೆನ್ನಾಗಿದ್ದಾಗ ಹಳೇದನ್ನೆಲ್ಲ ಮೆಮೊರಿ ಮಾಡಿಕೊಂಡು ಬೇಜಾರು ಮಾಡ್ಕೋಬೇಡಿ ಅವ್ರ ಮೇಲೆ. ಚೆನ್ನಾಗಿಲ್ಲದೆ ಇದ್ದಾಗ ಅವ್ರು ಬೈತಾರೆ ಅಂತ ಅಂದ್ಬಿಟ್ಟು ಎಗೇನ್ ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಡಿ. ಸೊ ನೀವು ಮೈಂಡ್ ಸೆಟ್ ಮಾಡ್ಕೊಬಿಡ್ತು ಅಂದರೆ 100% ನಿಮಗೆ ಬೇಜಾರೇ ಆಗಲ್ಲ. ಇದು ಕೆಲವು ದಿನ ಅಷ್ಟೇ ಟೈಮಿಂಗ್ ಅಂತ ನಿಮ್ಗೆ ಅನಿಸುತ್ತೆ. ಆ ಟೈಮಿಂಗ್ ಆಗಿದ ತಕ್ಷಣವೇ ಮತ್ತೆಲ್ಲ ಸರಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ನನ್ನ ಒಂದು ಸಜೆಷನ್ ಕೂಡ. ಆ್ಯಂಡ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹ್ಯಾಪಿಯಾಗಿರ್ತೀರ ಅಷ್ಟೇ. ಫೇಲ್ ಆಗೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ, ಅವರು ಅದನ್ನು ಕರೆಕ್ಟಾಗಿ R&D ಮಾಡಿರಲ್ಲ. ಏನು ಮಾಡಬೇಕು ಅನ್ನುವಂಥ ಕ್ಲಾರಿಟಿ ಅವ್ರಿಗಿರಲ್ಲ. ಕ್ಲಾರಿಟಿ ಇಲ್ಲದೇ ಇದ್ದಾಗಲೇ ಫೇಲ್ ಆಗೋಕ್ಕೆ ಸಾಧ್ಯ. ಅವರು ಕ್ಲಾರಿಟಿ ಇಟ್ಕೊಳ್ತು ಅಂತಂದರೆ, ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಆ ಬಿಸ್ನೆಸ್ಗೆ ಹಂತಗಳು ಏನೇನಿದೆ, ಅದು ಎಲ್ಲೆಲ್ಲಿ ಅಡಚಣೆ ಆಗ್ಬೋದು, ಏನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಸಂಕ್ಷಿಪ್ತವಾದ ಮಾಹಿತಿ ಒಬ್ಬ ಫೌಂಡರ್ಗಿತ್ತು ಅಂತಂದರೆ ಅವನು ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ.